ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಬೆಂಗಳೂರಿನ ರಸ್ತೆ ಅವಾಂತರಗಳಿಗೆ ಕೊನೆ ಯಾವತ್ತು? ಪದೇ ಪದೇ ಟೀಕೆಗೆ ಗುರಿ ಆಗ್ತಲೇ ಇದೆ ಈ ವಿಷಯವಾಗಿ ಬಿಬಿಎಂಪಿ. ನಿನ್ನೆ ರಾತ್ರಿ ರಸ್ತೆ ಮಾಡಿದ್ದಾರೆ, ಬೆಳಿಗ್ಗೆ ನೋಡುವಾಗ ಅದು ಹಾಳಾಗ್ಬಿಟ್ಟಿದೆ. ಎಷ್ಟು ಗುಣಮಟ್ಟದಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ, ಡಾಂಬರ್ ಹಾಕಿರ್ಬೋದು ಅನ್ನೋದಕ್ಕೆ ಇದೊಂದು ನಿದರ್ಶನ. ನಿನ್ನೆ ರಾತ್ರಿಯಷ್ಟೇ ಡಾಂಬಾರನ್ನ ಹಾಕಿ ರಸ್ತೆಯನ್ನ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ನೋಡಿದ್ರೆ ಸಂಪೂರ್ಣವಾಗಿ ಕಿತ್ತು ಬಂದಿದೆ ರಸ್ತೆ. ಕಳಪೆ ಕಾಮಗಾರಿಗೆ ವಾಹನ ಸವಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಗ್ರಹಾರ ದಾಸರಹಳ್ಳಿಯ ಮುಖ್ಯ ರಸ್ತೆಯ ಸ್ಥಿತಿ ಇದು. ಕೈಗೆ ಸಿಗ್ತಾ ಇದೆ ಜಲ್ಲಿ ಕಲ್ಲುಗಳು, ಹಾಗಾಗಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕಳಪೆ ಕಾಮಗಾರಿ ಪದೇ ಪದೇ ಮಾಡ್ತಾ ಇದ್ದಾರೆ, ಇಲ್ಲಿ ದುಡ್ಡು ಹೊಡಿತಾ ಇದ್ದಾರೆ. ಸಾರ್ವಜನಿಕರಿಗೆ ಈಗ ರೋಡ್ ಅಂತ ಹೇಳಿ ಡಾಕ್ಯುಮೆಂಟ್ ಅಲ್ಲಿ ತೋರಿಸ್ಬಿಡ್ತಾರೆ, ಆದ್ರೆ ಓಡಾಡೋದಕ್ಕೆ ನಾವೇ ಕಷ್ಟ ಪಡಬೇಕು ಪದೇ ಪದೇ ಇಂಥ ರಸ್ತೆಗಳನ್ನ ಮಾಡಿದ್ರೆ ಅಂತ ಹೇಳಿ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಅಲ್ಲಿ ಕೈಯಲ್ಲಿ ಕಿತ್ತು ತೋರಿಸ್ತಾ ಇದ್ದಾರೆ. ನಿನ್ನೆ ರಾತ್ರಿ ಹಾಕಿರುವಂತ ಡಾಂಬಾರ್ ಇದು. ಕೈಯಲ್ಲೇ ಈ ಜಲ್ಲಿ ಕಲ್ಲೆಲ್ಲ ಸಿಗ್ತಾ ಇದೆ. ಸ್ಥಳೀಯರು ಅದನ್ನ ಎತ್ತಿ ತೋರಿಸ್ತಾ ಇದ್ದಾರೆ. ಇನ್ನು ಯಾವ ಮಟ್ಟಕ್ಕೆ ಅವರು ಆ ಡಾಂಬಾರ್ ಹಾಕಿದ್ದಾರೆ ಅನ್ನೋದಕ್ಕೆ ಸ್ಪಷ್ಟವಾಗಿ ಉದಾಹರಣೆ ಇದು, ನಿದರ್ಶನ ಇದು. ರಿಪೀಟೆಡ್ಲಿ ಇಂಥ ಘಟನೆಗಳು ಬೆಂಗಳೂರು ಅಷ್ಟೇ ಅಲ್ಲ, ಬೇರೆ ಬೇರೆ ಕಡೆನೂ ನಡೀತಾ ಇದೆ. ಎಲೆಕ್ಷನ್ ಹತ್ರ ಬರ್ತಾ ಇದ್ದಂತೆ ಮೂಲ ಸೌಕರ್ಯ ನಾವು ಕಲ್ಪಿಸ್ಕೊಟ್ಟಿದೀವಿ, ಜನರಿಗೆ ಇದು ನೆನಪಿರಬೇಕು ಅಂತ ಹೇಳಿ ಜನಪ್ರತಿನಿಧಿಗಳು ತಮ್ಮ ಅನುದಾನದಲ್ಲೆಲ್ಲ ತಂದು ಕೆಲಸ ಎಲ್ಲ ಮಾಡಿಸ್ತಾರೆ. ಆದ್ರೆ ಎಷ್ಟು ಗುಣಮಟ್ಟದ ಕೆಲಸ ಮಾಡಿಸ್ತಾ ಇದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ನೀಡೋದಕ್ಕೆ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರಂಜನ್. ಪಾಲಿಕೆ ಏನ್ ಕೆಲಸ ಮಾಡಿದ್ರು ಅದು ಗುಣಮಟ್ಟದಿಂದ ಕೂಡಿರೋದಿಲ್ಲ, ಕ್ವಾಲಿಟಿ ಆಫ್ ವರ್ಕ್ ಕೊಡೋದಿಲ್ಲ ಅನ್ನೋದು ಪದೇ ಪದೇ ಪ್ರೂವ್ ಆಗ್ತಲೇ ಇದೆ. ನಿನ್ನೆ ರಾತ್ರಿ ಹಾಕಿದ್ದಾರೆ, ಬೆಳಿಗ್ಗೆ ಈ ತರ ಸಾರ್ವಜನಿಕರ ಕೈ ಕಿತ್ತು ಬರ್ತಾ ಇದೆ. ಸ್ಥಳೀಯರು ಯಾವ ತರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ? ಶರ್ಮಿತಾ, ಏನು ಚುನಾವಣೆ ಹತ್ರ ಬರ್ತಿರೋ ಕಾರಣದಿಂದಾಗಿ ಮತದಾರರನ್ನ ಸೆಳೆಯೋಕೆ ಒಂದ್ ಕಡೆ ಸಚಿವರು, ಶಾಸಕರು ಜೊತೆಗೆ ಆಕಾಂಕ್ಷಿಗಳು ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳು ರಸ್ತೆ ಕಾಮಗಾರಿ, ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡ್ತೀವಿ ಅನ್ನುವಂತ ನೆಪದಲ್ಲಿ ತರಾತುರಿಯಲ್ಲಿ ಕಾಮಗಾರಿಯನ್ನ ಮಾಡ್ತಿರುವಂತದ್ದು. ಆದ್ರೆ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತಹ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಮಾಗಡಿ ಅಗ್ರಹಾರ ದಾಸರಹಳ್ಳಿ ಮಾಗಡಿ ಮೈನ್ ರೋಡ್ ನ ರಸ್ತೆಯ ಸ್ಥಿತಿ ನೋಡಿದ್ರೆ ನಿಜಕ್ಕೂ ಕೂಡ ಪಾಲಿಕೆಗೆ ಕ್ಯಾಕರಿಸಿತು ಅಂತ ಉಗಿಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಿನ್ನೆ ರಾತ್ರಿ ಹಾಕಿರುವಂತ ರಸ್ತೆ ಇವತ್ತು ಬೆಳಗ್ಗೆ ಆಗೋಷ್ಟರಲ್ಲಿ ಕಿತ್ತು ಬಂದಿರುವಂತದ್ದು. ಅಂದ್ರೆ ಇದರಲ್ಲಿ ಗೊತ್ತಾಗುತ್ತೆ ಪಾಲಿಕೆ ಬೆಂಗಳೂರಿನಲ್ಲಿ ಹಾಕಿರುವಂತಹ ರಸ್ತೆಗಳು ಎಷ್ಟರ ಮಟ್ಟಿಗೆ ಗುಣಮಟ್ಟದ್ದಾಗಿದೆ, ಎಷ್ಟರ ಮಟ್ಟಿಗೆ ಸರಿಯಾಗಿದೆ ಅನ್ನೋದು ಇದ್ರ ಮೂಲಕ ಗೊತ್ತಾಗ್ತಾ ಹೋಗುತ್ತೆ. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು ವಾಹನಗಳು, ಘನ ವಾಹನಗಳು, BMTC ಬಸ್ ಇರ್ಬೋದು, ಆಟೋ ಇರ್ಬೋದು, ದ್ವಿಚಕ್ರ ವಾಹನ ಸವಾರರು ಇರ್ಬೋದು, ಈ ಒಂದು ರಸ್ತೆ ಮುಖೇನ ಸಂಚಾರ ಮಾಡ್ತಿರುವಂತದ್ದು. ಏನಾದ್ರೂ ಆಯ ತಪ್ಪಿ ಬಿದ್ರೆ ಮತ್ತೆ ಪ್ರಾಣಕ್ಕೆ ಕುತ್ತು ಬರುತ್ತೆ. ಪ್ರಾಣಕ್ಕೆ ಕುತ್ತು ಬಂದು ಪ್ರಾಣ ಪಕ್ಷಿ ಹಾರಿ ಹೋಗುವಂತ ಸಮಯದಲ್ಲಿ ಯಾರು ಪ್ರಾಣವನ್ನ ಕಳ್ಕೊಂಡಿರ್ತಾರೆ ಅವರ ಕುಟುಂಬಕ್ಕೆ ಪರಿಹಾರವನ್ನ ನೀಡುವಂತ ಕೆಲಸವನ್ನ ಪಾಲಿಕೆ ಅಧಿಕಾರಿಗಳು ಮಾಡ್ತಾರೆ. ಆದ್ರೆ ಪರಿಹಾರ ಕೊಟ್ರೆ ಹೋದಂತ ಪ್ರಾಣ ಮತ್ತೆ ಬರುತ್ತಾ ಅನ್ನುವಂತ ಪ್ರಶ್ನೆ ಆಗಿದೆ. ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ ನಾನು ಯಾವ ರೀತಿ. ನೋಡಿ, ಇದು ನಿನ್ನೆ ರಾತ್ರಿ ಹಾಕಿರುವಂತಹ ಹೊಸ ರಸ್ತೆಯ ಸ್ಥಿತಿ ಇದಾಗಿರುವಂತದ್ದು. ಯಾವ ರೀತಿಯಾಗಿ ಕೈಯಲ್ಲೇ ನಾವು ಬಾಚ್ಕೋಬಹುದು ರಸ್ತೆಯನ್ನ. ಬೆಂಗಳೂರಿನ ರಸ್ತೆಗಳನ್ನ ಕೈಯಲ್ಲಿ ಬಾಚ್ಕೋಬಹುದು ಅಂದ್ರೆ ಈ ತರ ಬಾಚ್ಕೋಬಹುದು. ನೋಡಿ, ಇದು ಪಾಲಿಕೆ ಮಾಡುವಂತಹ ರಸ್ತೆಗಳ ಗುಣಮಟ್ಟ ಈ ರೀತಿಯಾಗಿದೆ. ಇದು ನಿನ್ನೆ ರಾತ್ರಿ 12 ಗಂಟೆಯ ಒಳಗೆ ನಮ್ಮ ಪಾಲಿಕೆಯವರು ತರಾತುರಿಯಲ್ಲಿ ಕಾಮಗಾರಿಯನ್ನ ಮಾಡಿಬಿಟ್ಟು ಫಿನಿಶ್ ಮಾಡಿರ್ತಾರೆ. ಇವತ್ತು ಬೆಳಗ್ಗೆ 7 ಗಂಟೆಗೆ ಇಷ್ಟು ಈ ರೀತಿ ಚಿತ್ರಣ ಆಗಿರುವಂತಹ ಸುಮಾರು 8ಕ್ಕೂ ಅಧಿಕ ಜನ ಈ ಒಂದು ರಸ್ತೆಯಲ್ಲಿ ದ್ವಿಚಕ್ರ ವಾಹನ ಸವಾರರು ಸ್ಕಿಡ್ ಆಗಿ ಬಿದ್ದಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಸ್ಥಳೀಯ ವ್ಯಾಪಾರಸ್ಥರು ಮಾಡ್ತಿರುವಂತದ್ದು ದೃಶ್ಯದಲ್ಲಿ ನೋಡ್ತಿರ್ಬೋದು. ಇದೇ ರೀತಿಯಾದಂತಹ ಕಳಪೆತನವನ್ನ ಪಾಲಿಕೆ ಪ್ರದರ್ಶನ ಮಾಡ್ತಾ ಬಂದ್ರೆ ಒಂದಲ್ಲ ಒಂದು ದಿನ ಪಾಲಿಕೆಯ ಈ ಒಂದು ಬೇಜವಾಬ್ದಾರಿಗೆ ಸ್ಥಳೀಯರು ಮತ್ತೆ ಬೆಂಗಳೂರಿನ ಮಂದಿಯೇ ತಿರುಗೇಟು ಕೊಡುವಂತಹ ಸ್ಥಿತಿ ನಿರ್ಮಾಣ ಆಗ್ಬೋದು. ಈಗ ಸದ್ಯಕ್ಕೆ ನಮ್ಮ ಜೊತೆ ಮಾತನಾಡೋಕೆ ಇಲ್ಲೊಬ್ಬ ವ್ಯಾಪಾರಸ್ಥರಿದ್ರೆ, ಬನ್ನಿ ಮಾತಾಡ್ಸೋಣ. ಸರ್, ಈಗ ಯಾವಾಗ ಈ ರಸ್ತೆಯನ್ನ ಹಾಕಿದ್ ಸರ್? ನೈಟ್ 12 ಗಂಟೆಗೆ ಹಾಕಿದ್ದಾರೆ, 6 ಅವರ್ ಆಗಿಲ್ಲ, ಈ ಮಟ್ಟಕ್ಕೆ ತಂದು ನಿಲ್ಸಿದ್ದಾರೆ. ಇದಕ್ಕೆ ಏನ್ ಹೇಳ್ತೀರಾ, ಕಳಚೆ ಕಾಮಗಾರಿಕೆ ಮಾಡಿರೋದು ಅವ್ರನ್ನಂತೂ ಸಸ್ಪೆಂಡ್ ಮಾಡ್ಲೇಬೇಕು ಅಂತ ನಾನೊಂದು ಕೇಳ್ಕೊತಾ ಇದ್ದೀನಿ ಸರ್. ಈ ತರ ಎಷ್ಟು ಜನ ಬೆಳಗ್ಗೆಯಿಂದ 8 ಜನ ಬಿದ್ದಿದ್ದಾರೆ ಆಲ್ಮೋಸ್ಟ್ ಜನ. ನಾವು ಅಂಗಡಿಯವರು ಇಟ್ಕೊಂಡು ಎಷ್ಟೋ ಈಗೆಲ್ಲರೂ ಬೆಳಗಿಂದ ರೋಡ್ನ ಇದ್ ಮಾಡೋದಾಗಿದೆ. ಬಹಳ ತೊಂದರೆ ಆಯ್ತೈತೆ ಸರ್. ಈ ತರ ಕಾಮಗಾರಿಕೆ ಮಾಡಿರೋರ್ನ ಸಸ್ಪೆಂಡ್ ಮಾಡ್ಬೇಕು ಅಂತ ನಾವು ಒಂದು ಕೇಳ್ಕೊತಾ ಇದೀವಿ ಸರ್. ಸರ್, ಈ ಹಿಂದೆ ರಸ್ತೆ ಚಿತ್ರಣ ಹಿಂದೆ ಮಾಡಿರೋ ರಸ್ತೆ ಸಖತ್ತಾಗಿತ್ತು. ಇದು ಬೇಕಾಬಿಟ್ಟಿ ಮಾಡಿರೋದು ಕಲ್ಪೆ ಕಾಮಗಾರಿಕೆ. ಇದು ನೈಟ್ 12 ಗಂಟೆಗೆ ಹಾಕಿರೋದು, 6 ಅವರ್ಗೆ ಹಿಂಗಾಗಿದೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಸರ್, ಈಗ ನೀವು ವ್ಯಾಪಾರ ಮಾಡ್ತೀರಾ, ವ್ಯಾಪಾರ ಮಾಡಕ್ಕೆ ನಿಮ್ಗೆ ಟ್ಯಾಕ್ಸ್ ಕಟ್ಟಬೇಕು, ಪ್ರತಿಯೊಂದಕ್ಕೂ ನಮ್ ದುಡ್ಡು
ಈಗ ಏನು ಅವ್ರ ಅಪ್ಪನ ಮನೆಯಿಂದ ಏನಾದ್ರು ತಂದೆ ಹಾಕಿದ್ರೆ ಏನೋ ಒಂಥರ ಅನ್ಬೋದಾಯ್ತು. ನಾವು ಟ್ಯಾಕ್ಸ್ ಕಟ್ಟೋದು ದುಡ್ಡೆಲ್ಲಾರು ನೀಟಾಗಿ ರೆಡಿ ಮಾಡಿದ್ರೆ ನಾವು ಅಷ್ಟೇ ಕೇಳ್ಕೊತಾ ಇದೀವಿ ಸರ್. ಇದು ಸ್ಥಳೀಯ ವ್ಯಾಪಾರಸ್ಥರು ಮಾಡ್ತಿರುವಂತಹ ಆರೋಪ ಜೊತೆ ಅವ್ರಿಗೆ ಆಕ್ರೋಶ ಇರುವಂತದ್ದು ದೃಷ್ಟಿದ ಆ ಭಾಗದಲ್ಲಿ ನೋಡ್ತಿರ್ಬೋದು. ರಸ್ತೆಯ ಆ ಭಾಗ ಏನಿದೆ ಆ ರಸ್ತೆ ಚೆನ್ನಾಗಿದೆ, ಈ ರಸ್ತೆ ಮಾತ್ರ ನೀನು ರಾತ್ರಿ ಹಾಕಿರುವಂತದ್ದು, ಈ ರಸ್ತೆ ಈಗ ಕಿತ್ತು ಬಂದಿರುವಂತದ್ದು. ಪಾಲಿಕೆ ಕಮಿಷನರ್ ಹೇಳಿದ್ರು ಬೆಂಗಳೂರಿನಲ್ಲಿರುವಂತಹ ಗುಂಡಿಗಳನ್ನ ಮುಚ್ಚೋ ಕೆಲಸ ಮಾಡ್ತೀವಿ, ಬೆಂಗಳೂರಿನ ರಸ್ತೆಗಳನ್ನ ಸಂಪೂರ್ಣವಾಗಿ ಗುಂಡಿ ಮುಕ್ತ ಮಾಡ್ತೀವಿ, ವಾಹನ ಸವಾರರಿಗೆ ನಾವು ಓಡಾಡಕ್ಕೆ ಯೋಗ್ಯವಾದಂತಹ ರಸ್ತೆಗಳನ್ನ ನಿರ್ಮಾಣ ಮಾಡ್ತೀವಿ ಅಂತ ಕಮಿಷನರ್ ಹೇಳಿದ್ರು. ಆದ್ರೆ ಕಮಿಷನರ್ ಅವರ ಮಾತು ಎಷ್ಟರ ಮಟ್ಟಿಗೆ ಸತ್ಯ ಆಗಿದೆ ಅಂದ್ರೆ ಎಲ್ಲಾ ರಸ್ತೆಗಳಲ್ಲೂ ಕಳಪೆತನ ಪ್ರದರ್ಶನ ಆಗ್ತಿದೆ. ಶರ್ಮಿತಾ, ಥ್ಯಾಂಕ್ ಯು ರಂಜನ್. ಈ ಕ್ಷಣದ ಅಪ್ಡೇಟ್ಸ್ಗೆ ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿಗೆ ಅಭ್ಯರ್ಥಿಗಳ ಆಯ್ಕೆ ತಲೆಬಿಸಿ ಜೋರಾಗಿದೆ. ಕಾಂಗ್ರೆಸ್ನ 75 ಸೀಟ್ಗಳಲ್ಲಿ ನಾಯಕರಿಗೆ ತಲೆನೋವಿರೋದು. ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಅಲ್ಲಿ ಬಂಡಾಯ ಏಳುವಂತ ಆತಂಕ ಇದೆ. ಈಗ ಬಂಡಾಯದಿಂದಾಗಿ ಗೆಲ್ಲೋ ಅಭ್ಯರ್ಥಿಗೂ ಸೋಲಾಗ್ಬಿಟ್ರೆ ಏನ್ ಮಾಡೋದು? ಈ ತರ ಆಲೋಚನೆಯಲ್ಲಿ ಪ್ರಮುಖ ನಾಯಕರಿದ್ದಾರೆ. ಬಂಡಾಯ ಅಭ್ಯರ್ಥಿಗಳಿಂದ ಮೂರನೇ ಅವರಿಗೆ ಲಾಭ ಆಗುವಂತ ಸಾಧ್ಯತೆಗಳಿರುತ್ತೆ. ಟಿಕೆಟ್ ಹಂಚಿಕೆಯಲ್ಲಿ ವ್ಯತ್ಯಾಸವಾದ್ರೆ ಕ್ಷೇತ್ರವನ್ನ ನಾವು ಕಳ್ಕೊಳ್ಬೇಕಾಗುತ್ತೆ ಅನ್ನೋ ಭೀತಿಯಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ. 75 ಕ್ಷೇತ್ರಗಳಲ್ಲಿ ಮತ್ತೆ ಸರ್ವೆ ನಡೆಸೋದಕ್ಕೆ ಸ್ಕ್ರೀನಿಂಗ್ ಕಮಿಟಿ ನಿರ್ಧಾರವನ್ನು ಮಾಡಿಕೊಂಡಿದೆ. ಜಾತಿ, ಜನಪ್ರಿಯತೆ, ಸಾಮರ್ಥ್ಯ ಜೊತೆಗೆ ಜನಾಭಿಪ್ರಾಯವನ್ನ ಸಂಗ್ರಹ ಮಾಡೋದು. ಸರ್ವೆನಲ್ಲಿ ಯಾರು ಹೆಚ್ಚು ಅರ್ಹರಿರ್ತಾರೋ ಅವರಿಗೆ ಟಿಕೆಟ್ ಕೊಡೋದು ಅಂತ ಹೇಳಿ ಕಾಂಗ್ರೆಸ್ ನಾಯಕರು ತೀರ್ಮಾನಕ್ಕೆ ಬಂದಿದ್ದಾರೆ. ಈಗ ಅರ್ಜಿ ಆಹ್ವಾನವನ್ನ ಮಾಡಿದ್ರು ಕೆಪಿಸಿಸಿ ಕಡೆಯಿಂದ. ಅರ್ಜಿ ಆಹ್ವಾನ ಮಾಡಿದಾಗ ಒಂದೊಂದು ಕ್ಷೇತ್ರಕ್ಕೆ ಆಕಾಂಕ್ಷಿಗಳ ಸಂಖ್ಯೆ ಆ ಲಿಸ್ಟ್ ದೊಡ್ಡದಾಗೇ ಇತ್ತು. ಈಗ ಯಾರಿಗೆ ಟಿಕೆಟ್ ಕೊಡೋದು? ಟಿಕೆಟ್ ಕೊಟ್ರೆ ಬಂಡಾಯ ಹೇಳುವಂತ ಚಾನ್ಸಸ್ ಇರುತ್ತೆ. ಸಿಗದೇ ಇರೋರು ಅವರಿಂದ ಪಕ್ಷಕ್ಕೆ ಗೆಲ್ಲೋ ಅಭ್ಯರ್ಥಿನೂ ಸೋಲುವಂತ ಒಂದು ಭೀತಿ ಈಗ ಮನೆ ಮಾಡಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಈಗ ಸರ್ವೆ ಎಲ್ಲ ಮಾಡಿಸಿದ್ಮೇಲೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ ಕೈ ನಾಯಕರು ಬಹಳ ಹುಮ್ಮಸ್ಸಿನಲ್ಲೇನೋ ಇದ್ದಾರೆ. ಆದ್ರೆ ಟಿಕೆಟ್ ಹಂಚಿಕೆ ವಿಷಯ ಅಂತ ಬಂದಾಗ ಒಂಥರ ಕಗ್ಗಂಟ ಆಗ್ಬಿಟ್ಟಿದೆ. ಈಗ ಸ್ಕ್ರೀನಿಂಗ್ ಕಮಿಟಿ ಮುಂದೆ ಯಾವ ತರ ಟೆನ್ಷನ್ ಇದೆ? ಶರ್ಮಿತಾ ಶೆಟ್ಟಿ, ಸ್ಕ್ರೀನಿಂಗ್ ಕಮಿಟಿ ಕಳೆದ 3 ದಿನಗಳಿಂದಲೂ ಕೂಡ ಕೆಪಿಸಿಸಿಯಲ್ಲಿ ಜಾಂಡ ಹೊಡಿರುವಂತದ್ದು. ಈಗಾಗಲೇ 224 ಕ್ಷೇತ್ರಗಳ ಅಭ್ಯರ್ಥಿಗಳ ಸ್ಕೂಟ್ನಿ ನಡೆತಿರ್ತಕ್ಕಂಥ, ಅದರಲ್ಲಿ ಬಹುತೇಕ ಹಾಲಿ ಶಾಸಕರಿಗೆ ಟಿಕೆಟ್ ಖಚಿತ ಆಗಿರುವಂಥದ್ದು ಮತ್ತು ಸಿಂಗಲ್ ಕ್ಯಾಂಡಿಡೇಟ್ ಇರತಕ್ಕಂಥ ನೇಮನ್ನ ಅಂತಿಮಗೊಳಿಸಿದೆ. ಆದರೆ ಸ್ಕ್ರೀನಿಂಗ್ ಕಮಿಟಿಗೆ ಅತಿದೊಡ್ಡ ತಲೆನೋವಾಗಿರ್ತಕ್ಕಂಥದ್ದು ಸುಮಾರು 75 ಕ್ಷೇತ್ರಗಳಲ್ಲಿ 3 ರಿಂದ 5 ಜನ ಅಭ್ಯರ್ಥಿಗಳಿರ್ತಕ್ಕಂಥದ್ದು. ಈಗಾಗಲೇ ಚುನಾವಣಾ ಸಮಿತಿ 3 ಹೆಸರನ್ನ ರೆಫರ್ ಮಾಡಿರ್ತಕ್ಕಂಥದ್ದು. ಈ 3 ಹೆಸರಲ್ಲಿ ಬಹುತೇಕರು ಎಲ್ಲರೂ ಕೂಡ ಅರ್ಹರಿರ್ತಕ್ಕಂಥದ್ದು. ಜೊತೆಗೆ ಈ 75 ಕ್ಷೇತ್ರಗಳಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಬಂಡಾಯ ಧ್ವನಿ ಹೇಳುತ್ತೆ. ಆ ಬಂಡಾಯ ಧ್ವನಿ ಜೆಡಿಎಸ್ ಅಥವಾ ಬಿಜೆಪಿಗೆ ಲಾಭ ಆಗುತ್ತೆ. ಇನ್ನೊಂದು ವಿಶೇಷ ಅಂದ್ರೆ ಈ ಒಂದು 75 ಈ ಒಂದು ಕಾಂಟ್ರವರ್ಸಿ ಕ್ಷೇತ್ರಗಳಿದಾವೆ. ಈ 75 ಕಾಂಟ್ರವರ್ಸಿ ಕ್ಷೇತ್ರಗಳಲ್ಲಿ ಸುಮಾರು 40 ರಿಂದ 50 ಕ್ಷೇತ್ರಗಳು ಗೆಲ್ಲುವ ಕ್ಷೇತ್ರಗಳು ಅಂತ ಹೇಳಲಾಗ್ತಿದೆ. ಇದೇ ಕಾರಣಕ್ಕಾಗಿ ಬಹುತೇಕ ಜನರು, ಬಹುತೇಕ ಅಭ್ಯರ್ಥಿಗಳು, ಬಹುತೇಕ ಆಕಾಂಕ್ಷಿಗಳು ಅರ್ಜಿಯನ್ನು ಹಾಕಿರುವುದಂತೆಲ್ಲ ಕೂಡ ಹೇಳಲಾಗ್ತಿದೆ. ಹಾಗಾಗಿ ಈ ಗೆಲ್ಲುವ ಕ್ಷೇತ್ರಗಳನ್ನ ಒಂದು ಏನಾದ್ರೂ ಮಿಸ್ಟೇಕ್ ಮಾಡ್ಕೊಂಡ್ರು ಕೂಡ ಬಹುತೇಕ ಗೆಲ್ಲುವ ಕ್ಷೇತ್ರಗಳನ್ನು ಕಳೆದುಕೊಳ್ಬೇಕಾಗುತ್ತೆ. ಜೊತೆಗೆ ಬಿಜೆಪಿ ಅದು ಜೆಡಿಎಸ್ಗೆ ಲಾಭ ಆಗುತ್ತೆ ಎಂಬುದು ಲೆಕ್ಕಾಚಾರ. ಹಾಗಾಗಿ ಪ್ರಮುಖವಾಗಿ 3ರಲ್ಲಿ ಒಬ್ಬರನ್ನ ಫೈನಲ್ ಮಾಡಬೇಕಾಗಿದೆ. ಈ ಒಬ್ಬರನ್ನ ಫೈನಲ್ ಮಾಡಬೇಕಂತ ಹೇಳಿದ್ರೆ ಆ 3ರಲ್ಲಿ ಇದ್ದ 3ರಲ್ಲಿ ಬೆಸ್ಟ್ ಯಾರು ಅನ್ನೋದನ್ನ ಚೂಸ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ಈಗಾಗಲೇ ಸ್ಕ್ರೀನಿಂಗ್ ಕಮಿಟಿ ಈ ಒಂದು 75 ಕ್ಷೇತ್ರಗಳನ್ನ ವಿಶೇಷವಾಗಿ ಸರ್ವೆ ಮಾಡಿಸಲಿಕ್ಕೆ ತೀರ್ಮಾನವನ್ನು ಮಾಡಿರುವಂತದ್ದು. ಅದರ ಆಧಾರದ ಮೇಲೆ ಆ ಯಾರೆಲ್ಲ 3 ಜನ ಅಭ್ಯರ್ಥಿಗಳಿದ್ದಾರೆ ಈ 75 ಕ್ಷೇತ್ರಗಳಲ್ಲಿ ಅವರ ಜಾತಿ ಆಧಾರದ ಮೇಲೆ ಅವರ ಜನಾಭಿಪ್ರಾಯ ಮತ್ತು ಅವರ ಕಾರ್ಯಕರ್ತರು ಮತ್ತು ನಾಯಕರು ಅವರ ಪರವಾಗಿ ಯಾವ ರೀತಿ ಇದ್ದಾರೆ ಮತ್ತು ಸಾರ್ವಜನಿಕರಿಗೆ ಅವ್ರಿಗೆ ಇರ್ತಕ್ಕಂಥ ಇಮೇಜು, ಈ ಎಲ್ಲವನ್ನು ಪರಿಗಣಿಸಿ, ಅಂದ್ರೆ ಅಲ್ಲಿ ಪ್ರಮುಖವಾಗಿ ಕ್ಯಾಶ್ ಕೆಪಾಸಿಟಿ ಇಸ್ ಈಕ್ವಲ್ ಟು ಕ್ಯಾಂಡಿಡೇಟ್ ಅನ್ನೋ ರೀತಿಯಲ್ಲಿ ಅವರು ತೀರ್ಮಾನವನ್ನು ಮಾಡಿರುವಂತದ್ದು. ಹಾಗಾಗಿ ಈ ಒಂದು 75 ಕ್ಷೇತ್ರಗಳದ್ದು ಅಭ್ಯರ್ಥಿಗಳನ್ನ ಅಂತಿಮಗೊಳಿಸಲಿಕ್ಕೆ ಕೂಡಲೇ ಒಂದು ಸರ್ವೆಯನ್ನು ಮಾಡಬೇಕು. ಈ 75 ಕ್ಷೇತ್ರಗಳು ವಿಶೇಷವಾಗಿ ಕೆಲವೊಂದು ಮಾನದಂಡಗಳು ಇಟ್ಕೊಂಡು ನಿರ್ದಿಷ್ಟ ಕ್ಷೇತ್ರಗಳು ಸರ್ವೆ ಮಾಡಲಿಕ್ಕೆ ತೀರ್ಮಾನ ಮಾಡಿರುವಂತದ್ದು. ಆ ಮುಖಾಂತರ ಈ 75 ಕ್ಷೇತ್ರಗಳು ಏನಾದರೂ ಎಡವಟ್ಟು ಮಾಡ್ಕೊಂಡ್ರೆ ಸುಮಾರು 40 ಕ್ಷೇತ್ರಗಳು ಸೋಲುವ ಆತಂಕ ಎದುರಾಗಿರ್ತಕ್ಕಂಥದ್ದು. ಈ 75 ಕ್ಷೇತ್ರಗಳಲ್ಲಿ ಸುಮಾರು 40 ರಿಂದ 45 ಸ್ಥಾನಗಳು ಗೆಲ್ಲುವ ಸಾಧ್ಯತೆ ಇರತಕ್ಕಂಥ. ಹಾಗಾಗಿ ಈ ಒಂದು ಕಾಂಟ್ರವರ್ಸಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಬಂಡಾಯ ಹೇಳ್ತಾರೆ. ಕೆಲವರು ಎಲ್ಲೊಂದ್ ಕಡೆ ಶೀತಲ ಸಮರ ಆಗುತ್ತೆ. ಈ ಬಂಡಾಯ ಹೇಳೋದ್ರಿಂದ ಗೆಲ್ಲ ಅಭ್ಯರ್ಥಿ ಸೋಲ್ತಾನಂದು ಸ್ಕ್ರೀನಿಂಗ್ ಕಮಿಟಿಯ ಲೆಕ್ಕಾಚಾರ ಮತ್ತು ಆತಂಕ ಆಗಿರುವಂತದ್ದು. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್. ಈ ಕ್ಷಣದ ಅಪ್ಡೇಟ್ಸ್ಗೆ ಕಾಂಗ್ರೆಸ್ಗೆ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಇದೊಂದೇ ತಲೆನೋವಲ್ಲ. ಇನ್ನೊಂದು ಕಡೆ ನೋಡೋದಾದ್ರೆ ರಾಜ್ಯ ಕಾಂಗ್ರೆಸ್ ಅಲ್ಲಿ ದಲಿತ ಸಿಎಂ ಬೇಡಿಕೆ ಬೆಂಕಿ ಈಗ ಶುರುವಾಗಿದೆ. ಲಿಂಗಾಯತ ಸಿಎಂ ಬೇಡಿಕೆ ಈಗ ಶುರುವಾಗಿರೋದು. ಬೆಂಗಳೂರಲ್ಲಿ ಸಭೆಯನ್ನ ಮಾಡಿ ಚರ್ಚೆಯನ್ನ ಮಾಡಿದ್ದಾರೆ ಲೀಡರ್ಸ್ ಅಂತ ಗೊತ್ತಾಗಿದೆ. ಲಿಂಗಾಯತರಿಗೆ ಸಿಎಂ ಮಾಡಬೇಕು ಅನ್ನೋ ಬೇಡಿಕೆಯನ್ನ ಕಾಂಗ್ರೆಸ್ನ ಪ್ರಮುಖರು, ಅಂದ್ರೆ ಅದರಲ್ಲೂ ಆ ಸಮುದಾಯಕ್ಕೆ ಸೇರಿದವರು ಇಟ್ಟಿದ್ದಾರೆ. ಕಾಂಗ್ರೆಸ್ನ ಲಿಂಗಾಯತ ಸಮುದಾಯದವರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ.
ಎಲ್ಲರೂ ಒಗ್ಗಟ್ಟಾಗಿ ಚರ್ಚೆಯನ್ನ ಮಾಡಿ ಹೈಕಮಾಂಡ್ಗೆ ಒತ್ತಡ ಹಾಕೋದಕ್ಕೆ ನಾಯಕರು ಸಭೆಯಲ್ಲಿ ತೀರ್ಮಾನಕ್ಕೆ ಬಂದಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದೆ. ಒಂದು ಕಡೆ ಕಾಂಗ್ರೆಸ್ ಅಲ್ಲಿ ಅಧಿಕಾರಕ್ಕೆ ಬಂದಿಲ್ಲ, ಸರ್ವೆ ನಡೆಸಿ ಆಂತರಿಕ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬಹುದು ಅಂತ ಒಂದು ರಿಸಲ್ಟ್ ಗೊತ್ತಾದ ತಕ್ಷಣ ಈಗ ಸಿಎಂ ರೇಸ್ ನಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯ ಇದ್ದಾರೆ. ಡಿಕೆ ಶಿವಕುಮಾರ್ ಹೋದಲ್ಲಿ ಬಂದಲ್ಲಿ ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದಾರೆ, ಬಹಿರಂಗವಾಗಿ ಮಾತಾಡಬೇಡಿ ಅಂತ ಈಗ ಹೈಕಮಾಂಡ್ ನಾಯಕರೇ ಹೇಳದ ಮೇಲೆ ವಿಷಯ ತೆರೆಮರೆಯಲ್ಲೇ ಚರ್ಚೆ ನಡೀತಾ ಇದೆ. ಇನ್ನೊಂದು ಕಡೆ ಪ್ರಬಲ ಸಮುದಾಯ, ಲಿಂಗಾಯತ ಸಮುದಾಯ ಈಗ ಈ ಸಲ ಅಧಿಕಾರಕ್ಕೆ ಬಂದ್ರೆ ಕಾಂಗ್ರೆಸ್ ಅಲ್ಲಿ ಲಿಂಗಾಯತ ಸಮುದಾಯದವರೇ ಸಿಎಂ ಆಗಬೇಕು ಅಂತ ಬೇಡಿಕೆಯನ್ನ ನಾವು ಹೈಕಮಾಂಡ್ ಮುಂದೆ ಇಡೋಣ ಅಂತ ಹೇಳಿ ಬೆಂಗಳೂರಲ್ಲಿ ಸಭೆಯನ್ನ ಮಾಡಿ ಆ ಸಮುದಾಯದ ಪ್ರಮುಖ ನಾಯಕರು ಚರ್ಚೆಯನ್ನ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಹಾಗಾಗಿ ರಾಜ್ಯ ಕಾಂಗ್ರೆಸ್ ಅಲ್ಲಿ ಈಗ ಲಿಂಗಾಯತ ಸಿಎಂ ಬೇಡಿಕೆ ಶುರುವಾಗಿದೆ. ದಲಿತ ಸಿಎಂ ಬೇಡಿಕೆ ಬೆಂಕಿ ಇನ್ನೂ ಆರಿಲ್ಲ, ಸೊ ಅದು ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಬೇರೆ ಬೇರೆ ಪಕ್ಷದವರು ಕೇಳ್ತಲೇ ಇದ್ದಾರೆ, ಬೇಕಾದ್ರೆ ದಲಿತ ಸಿಎಂ ಯಾರು ಅಂತ ಹೇಳಿ ಕಾಂಗ್ರೆಸ್ ಅಲ್ಲಿ ನೀವು ಅನೌನ್ಸ್ ಮಾಡಿ ನೋಡಿ ಅಂತ ಹೇಳಿ. ಯಾಕಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಹಿಡಿದು ಈಗಿನ ಪರಮೇಶ್ವರ್ ತನಕ ಅವ್ರಿಗೊಂದು ಅವಕಾಶ ಕೊಡಬಹುದಾಗಿತ್ತು ಅಂತ ಹೇಳಿ ಬೇರೆ ಪಕ್ಷದವರೇ ಈ ಸಿಎಂ ಆಯ್ಕೆ ವಿಷಯ ಅಥವಾ ಅಭ್ಯರ್ಥಿ ವಿಷಯ ಅಂತ ಬಂದಾಗ ಅಲ್ಲಿ ಪ್ರಸ್ತಾಪವನ್ನ ಮಾಡ್ತಾ ಇರ್ತಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಅನಿಲ್ ಬಾಸೂರ್. ಅನಿಲ್ ಬಾಸೂರ್, ಪ್ರಮುಖವಾಗಿ ಬೆಂಗಳೂರಲ್ಲಿ ನಡೆದಂತ ಈ ಲಿಂಗಾಯತ ಸಮುದಾಯದ ಸಿಎಂ ಆಯ್ಕೆ ವಿಷಯವಾಗಿ ಏನು ಸಭೆಯನ್ನ ನಡೆಸಿದ್ದಾರೆ, ಅದರಲ್ಲಿ ಸಿದ್ದರಾಮಯ್ಯ ಕಡೆಯವರು, ಡಿಕೆ ಶಿವಕುಮಾರ್ ಕಡೆಯವರೇ ಪಾಲ್ಗೊಂಡಿದ್ದಾರೆ ಅಂತ ಇನ್ಫಾರ್ಮೇಶನ್. ಸಮುದಾಯದವರು ಒಗ್ಗಟ್ಟಾಗಿ ಕೇಳ್ತಾ ಇದ್ರು ಕೂಡ ಇದರ ಪರವಾಗಿ ಒಬ್ರು ದನಿ ಎತ್ತಿದಂತ ನಾಯಕ ಇರ್ಬೇಕಲ್ಲ, ಯಾರು ಶುರು ಮಾಡಿದ್ದು? ಶರ್ಮಿತಾ, ಏನಂತ ಹೇಳಿದ್ರೆ ನಿನ್ನೆ ನಡೆದಿರುವಂತಹ ಸಭೆ ಏನಂತ ಹೇಳಿದ್ರೆ ಲಿಂಗಾಯತರಿಗೆ ಅಂದ್ರೆ ರಾಜ್ಯದಲ್ಲಿರುವಂತಹ ವೀರಶೈವ ಲಿಂಗಾಯತ ಸಮುದಾಯದ ನಾಯಕರಿಗೆ ಹೆಚ್ಚಿನ ಒಂದು ಟಿಕೆಟ್ ಅನ್ನ ಕೊಡಬೇಕು ಎಂಬ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡೋದಕ್ಕೆ ಒಂದು ಸಭೆ ಕರೆದಿರುವಂತದ್ದು. ನಿನ್ನೆ ಬಸವಭವನದಲ್ಲಿ ಸುಮಾರು 4 ಗಂಟೆಗಳ ಕಾಲ ಅಂದ್ರೆ 4 ತಾಸುಗಳ ಕಾಲ ರಾತ್ರಿ ಈ ಸಭೆ ನಡೆದಿರುವಂತದ್ದು ಎಂಬ ಮಾಹಿತಿ ಬರ್ತಾ ಇದೆ. ಜೊತೆಗೆ ಏನಂತ ಹೇಳಿದ್ರೆ ಪ್ರಮುಖವಾಗಿ ಈ ಸಭೆಯಲ್ಲಿ ಶಾಮನೂರು ಅಂದ್ರೆ ಕಾಂಗ್ರೆಸ್ ನಾಯಕರಾಗಿರುವಂತಹ ಶಾಮನೂರು ಶಿವಶಂಕರಪ್ಪ ಇರ್ಬೋದು, ಜೊತೆಗೆ ಈಶ್ವರ್ ಖಂಡ್ರೆ, ಅದೇ ರೀತಿಗೆ ಎಂ ಬಿ ಪಾಟೀಲ್ ಸೇರಿದಂತೆ 50ಕ್ಕೂ ಹೆಚ್ಚಿನ ಒಂದು ಲೀಡರ್ಗಳು ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಏನು ತಮ್ಮ ಸಮುದಾಯಕ್ಕಾಗಿ ಏನು ಒಂದು ಬೇಡಿಕೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇಡೋದಕ್ಕೆ ಬಂತು. ಆ ಸಂದರ್ಭದಲ್ಲಿ ಸಮಾಜದಲ್ಲಿರುವಂತಹ ಉಳಿದ ನಾಯಕರು ಈಗಾಗಲೇ ವೀರೇಂದ್ರ ಪಾಟೀಲ್ ಅವರ ಬಳಿಕವಾಗಿ ಕಾಂಗ್ರೆಸ್ ಮತ್ತೆ ಲಿಂಗಾಯತರಿಗೆ ಯಾವುದೇ ರೀತಿಯಾಗಿ ಸಿಎಂ ಸ್ಥಾನಮಾನವನ್ನ ಕೊಟ್ಟಿಲ್ಲ. ಹೀಗಾಗಿ ಈ ಒಂದು ಚುನಾವಣೆಯಲ್ಲಿ ಲಿಂಗಾಯತರಿಗೆ ಒಂದು ಸಿಎಂ ಸ್ಥಾನವನ್ನು ಕೊಡಬೇಕೆಂಬ ಬೇಡಿಕೆಯನ್ನ ನೀವು ಹೈಕಮಾಂಡ್ ಎದುರಿಗೆ ಇಡಬೇಕೆಂಬಂತಹ ಒತ್ತಡವನ್ನ ಶಾಮನೂರು ಶಿವಶಂಕರಪ್ಪ, ಅದೇ ರೀತಿಯಾಗಿ ಈಶ್ವರ್ ಖಂಡ್ರೆ, ಅದೇ ರೀತಿಯಾಗಿ ಎಂ ಬಿ ಪಾಟೀಲ್ ಅವರ ಎದುರಿಗೆ ಲಿಂಗಾಯತ ಸಮುದಾಯದ ಇತರ ನಾಯಕರು ಅಂದ್ರೆ 2ನೇ ಹಂತದ 3ನೇ ಹಂತದ ನಾಯಕರು ಏನಿದ್ದಾರೆ ಅಂದ್ರೆ ರಾಜಕೀಯದಲ್ಲಿ ಗುರುತಿಸಿಕೊಂಡವರು, ರಾಜಕೀಯದಲ್ಲಿ ಗುರುತಿಸಿಕೊಳ್ಳದೆ ಇದ್ದಂತವ್ರು ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಎಂಬಂತಹ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಬೇಕು. ಜೊತೆಗೆ ಎಐಸಿಸಿ ಮಟ್ಟದಲ್ಲಿನೂ ಕೂಡ ಲಿಂಗಾಯತರಿಗೆ ಒಂದು ಹೆಚ್ಚಿನ ಸ್ಥಾನಮಾನ ಸಿಗುವಂತೆನೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಬೇಡಿಕೆ ನೀಡಬೇಕು. ಯಾಕಂತ ಹೇಳಿದ್ರೆ ಸುಮಾರು 75 ಕ್ಷೇತ್ರಗಳಲ್ಲಿ ಲಿಂಗಾಯತ ಸಮುದಾಯದ ಪ್ರಾಬಲ್ಯವಿದೆ. ಅಲ್ಲಿ ಗೆಲ್ಲೋದಕ್ಕೂ ಕೂಡ ಬಹಳಷ್ಟು ಮತಗಳ ಒಂದು ಬರುವಂತ ಸಾಧ್ಯತೆ ಇದೆ. ಹೀಗಾಗಿ ಒಟ್ಟು 210 ಕ್ಷೇತ್ರಗಳಲ್ಲಿ ಲಿಂಗಾಯತ ಸಮುದಾಯದ ಮತದಾರಿದ್ರು ಕೂಡ 73 ಅಥವಾ 75 ಟಿಕೆಟ್ಗಳನ್ನ ಲಿಂಗಾಯತರು ಪಡೆದುಕೊಳ್ಬೇಕು ಈ ಸಲ. ಆ ಒಂದು ಒತ್ತಡವನ್ನು ಇಡಬೇಕು. ಅದ್ರ ಜೊತೆಗೆ ಪ್ರಮುಖವಾಗಿ ಈಗಾಗಲೇ ಕಾಂಗ್ರೆಸ್ ನಲ್ಲಿ ಹಿಂದೆನೂ ಕೂಡ ಒಂದು ದಲಿತ ಸೇವೆ ವಿಚಾರವಾಗಿ ಏನೊಂದಿಷ್ಟು ಚರ್ಚೆಗಳು ನಡೆದಿದ್ವು. ಅದೇ ರೀತಿಯಾಗಿ ಮತ್ತೊಂದು ಹಂತದಲ್ಲಿ ಈ ಒಂದು ಲಿಂಗಾಯತ ಸಿಎಂ ಎಂಬಂತಹ ಒಂದು ಬೇಡಿಕೆ ಇಡೋದಕ್ಕೆ ಲಿಂಗಾಯತ ನಾಯಕರು ಮುಂದಾಗಿರೋದ್ರಿಂದಾಗಿ ಮತ್ತೊಂದು ಹಂತದ ರಾಜಕೀಯವಾದಂತಹ ಒಂದು ಚರ್ಚೆಗಳು ಮತ್ತಷ್ಟು ಬೆಳವಣಿಗೆಗಳು ರಾಜ್ಯ ಕಾಂಗ್ರೆಸ್ ನಲ್ಲಿ ಆಗುವಂತಹದ್ದಿದೆ. ಜೊತೆಗೆ ಏನಂತ ಹೇಳಿದ್ರೆ ದಲಿತ ಸಿಎಂ ಬಳಿಕ ಇದೀಗ ಲಿಂಗಾಯತರು ಕೂಡ ತಮಗೆ ಒಂದು ಒಂದು ಸಿಎಂ ಸ್ಥಾನ ಬೇಕು ಎಂಬಂತ ಬೇಡಿಕೆಯನ್ನು ಹೈಕಮಾಂಡ್ ಎದುರಿಗೆ ಇಡೋದಕ್ಕೂ ಕೂಡ ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಅನಿಲ್ ಬಾಸೂರ್. ಈ ಕ್ಷಣದ ಅಪ್ಡೇಟ್ಸ್ಗೆ ಫೆಬ್ರವರಿ 17ಕ್ಕೆ ರಾಜ್ಯ ಬಜೆಟ್. ಬೊಮ್ಮಾಯಿ ಬಜೆಟ್ ಮೇಲೆ ಜನರು ಬೆಟ್ಟದಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ರೈತರು, ವರ್ತಕರು, ಜನಸಾಮಾನ್ಯರು ಬಜೆಟ್ ಮೇಲೆ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಸಾಲ ಮನ್ನಾ ಮಾಡಿ ಅಂತ ರೈತರು ಬೇಡಿಕೆ ಇಟ್ಟಿದ್ದಾರೆ. ಬೊಮ್ಮಾಯಿ ಬಜೆಟ್ ಮೇಲೆ ಜನರ ನಿರೀಕ್ಷೆ ಏನು, ಅವ್ರ ಬೇಡಿಕೆ ಏನು ನೋಡವನೇ. ಈ ಸತಿ ಒಂದು ಒಳ್ಳೆ ಬಜೆಟ್ ಆಗಲಿ ಕೊಡಲಿ. ಇದು ಯಾಕಂದರೆ ಈ ಚೀಫ್ ಮಿನಿಸ್ಟ್ರು ಕೊಡ್ತಾ ಇರೋದು, ಮಂಡನೆ ಮಾಡ್ತಾ ಇರೋದು ಕೊನೆ ಬಜೆಟ್, ಅಷ್ಟೊತ್ತಿಗೆ ಎಲೆಕ್ಷನ್ ಬರುತ್ತೆ ಅಂತ. ಇದಕ್ಕೆ ನಮ್ಮ ಹುಬ್ಬಳ್ಳಿ ಧಾರವಾಡಕ್ಕೆ ನಮ್ಮದು ಒಂದು ಎಕ್ಸಿಬಿಷನ್ ಸೆಂಟರ್ ಇದೆ. ಅದರಲ್ಲಿ 5,000 ಒಂದು 10,000 ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಕಟ್ಟಿದ್ದೀವಿ. ಅದು ಸಾಲ್ತಾ ಇಲ್ಲ. ಅದಕ್ಕೊಂದು 20,000 ಸ್ಕ್ವೇರ್ ಫೀಟಿದ್ದು ಒಂದು ಬಿಲ್ಡಿಂಗ್ ಕಟ್ಟಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಅದಕ್ಕೆ ಒಂದು 4 ಕೋಟಿ ಕೇಳಿದ್ದೀವಿ ಅವ್ರಿಗೆ. ಇದರಿಂದ ಏನಾಗುತ್ತೆ, ಹುಬ್ಬಳ್ಳಿ ಧಾರವಾಡದೊಳಗೆ ಯಾವುದೇ ಥರದ್ದು ಎಕ್ಸಿಬಿಷನ್ ಮಾಡೋದಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ನಾವು ಅದು ನಮ್ಮ ಚೇಂಬರ್ ಆಫ್ ಕಾಮರ್ಸಿಂದ ನಮ್ಮದು ಇದನ್ನು ಬೇಡಿಕೆ ಫಸ್ಟು. ಅದೇ ಬಂಗಾರದ ರೇಟ್ ಜಾಸ್ತಿ ಆಯಿತು. ಬಡವರು ತೊಗೊಳಕ್ಕೆ ಕಷ್ಟ ಅದ, ಶ್ರೀಮಂತರನ್ನು ತೊಗೋಬೋದು. ಇವನ್ ದುಡ್ಕೊಂಡು ತಿನ್ನೋರಿಗೆ ಕಷ್ಟ. ಏನನ್ನ ಮಾಡ್ಬೇಕಂದ್ರೂ ಅವ್ರು ಇಂಥ ವಸ್ತು ತೊಗೋಬೇಕಂದ್ರೆ ಒಂದು ಮನೆ ಹೆಣ್ಮಗಳು ಹೊರಗೆ ಕಳಿಸ್ಬೇಕಂದ್ರೆ ಬಂಗಾರ ರೇಟ್
ಇಷ್ಟು ಇದಾಗ್ತಾ ಇದೆ ಏನ್ರಿ ಬಂಗಾರ ಮಾತ್ರ ರೇಟ್ ಕಡಿಮೆ ಮಾಡಿಸಿರಿ ಮತ್ತು ಇದು ಗ್ಯಾಸ್ ಏನ್ರಿ ಅವಾಗಂದ್ರೆ ಮೊದಲು ಕಾಲ ಕಟ್ಟಿಗೆ ಮ್ಯಾಗ ಮಾಡ್ತಿದ್ವಿ ಕಟ್ಟಿಗೆ ಎಲ್ಲ ಕಡ್ಸ್ಕೊಂಬರ್ಬೇಕಂದ್ರೆ ಕಟ್ಟಿಗೆ ಇಲ್ಲ ಗ್ಯಾಸ್ ರೇಟ್ ನೋಡ್ರಿ ಇಷ್ಟು ರೇಟ್ ಐತೆ ಅದಕ್ಕೂ ಕಡಿಮೆ ಮಾಡಿಸ್ರಿ ಎಣ್ಣೆ ರೇಟ್ ಇನ್ನೂ ಕಡಿಮೆ ಮಾಡಿಸ್ರಿ ಸರ್ ಏನೋ ನಾವು ಕೂಲಿ ಆಗಿ ಅದ್ರ ನಾವು ದುಡಿತನ ತಪ್ಪಿದ್ದಿಲ್ಲ ತಿಂಬತನ ತಪ್ಪಿದ್ದಿಲ್ಲ ಬಜೆಟ್ ಮಾತ್ರ ಕಡಿಮೆ ಮಾಡಿಸ್ರಿ ಬ್ಯಾಕ್ ಯದುಗಿರಿ ಯತಿರಾಜ ಶ್ರೀಗಳಿಗೆ ವೈ ಕೆಟಗರಿ ಭದ್ರತೆಯನ್ನ ಒದಗಿಸಲಾಗಿದೆ. ಕೇಂದ್ರ ಸರ್ಕಾರದ ಆದೇಶದಂತೆ ವೈ ಕೆಟಗರಿ ಭದ್ರತೆ ಒದಗಿಸಿದೆ ರಾಜ್ಯ ಸರ್ಕಾರ. ಹಲವು ದಿನಗಳಿಂದ ನಿಷೇಧಿತ ಪಿಎಫ್ಐ ಸಂಘಟನೆಯಿಂದ ನಿರಂತರ ಪ್ರಾಣ ಬೆದರಿಕೆ ಕರೆಗಳು ಬರ್ತಾ ಇದ್ವು. ಹೀಗಾಗಿ ಕೇಂದ್ರ ಗೃಹ ಇಲಾಖೆಗೆ ಭದ್ರತೆಯನ್ನ ಕೋರಿ ಮನವಿಯನ್ನ ಮಾಡಿದ್ರು ಯತಿರಾಜ ಶ್ರೀಗಳು. ಮನವಿ ಪತ್ರ ಬಂದಿದ್ದೇ ಐಬಿಗೆ ತನಿಖೆ ನಡೆಸಲು ಸೂಚಿಸಿದ್ದ ಕೇಂದ್ರ ಗೃಹ ಇಲಾಖೆ ಐಬಿ ತನಿಖೆಯಲ್ಲಿ ಬೆದರಿಕೆ ಕರೆಗಳು ಬಂದಿರೋದು ಬಯಲಿಗೆ ಬಂದಿತು. ಹೀಗಾಗಿ ವೈ ಕೆಟಗರಿ ಭದ್ರತೆಯನ್ನ ಒದಗಿಸಲಾಗಿದೆ.